ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಿ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUC ಕನ್ನಡದ ಚತುರನ ಚಾತುರ್ಯ ಎನ್ನುವಂತಹ ಪಾಠದ ಸಾರಾಂಶವನ್ನು ಅಂದರೆ ಈ ಕಥೆಯ ಸಾರಾಂಶವನ್ನು ನಾವೀ ದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ. ಒಂದು ಸಣ್ಣ ಗ್ರಾಮದಲ್ಲಿ ದಿವಾಕೀರ್ತಿ ಅನ್ನುವಂಥ ಒಬ್ಬ ನಾಪೀತ ವಾಸವಾಗಿರ್ತಾನೆ. ಅದೇ ಗ್ರಾಮದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಪಂಚಾಂಗವನ್ನು ನೋಡಿ ಜ್ಯೋತಿಷ್ಯವನ್ನು ಹೇಳ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಇವನೊಂದಿಗೆ ಕ್ಷೌರಿಕನಿಗೆ ವಿಶ್ವಾಸ ಹಾಗೆ ಸ್ನೇಹಗಳು ಇರುತ್ತೆ. ಬ್ರಾಹ್ಮಣ ಹೇಳಿದಂತೆ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಒಂದು ಸಾರಿ ಆ ಊರಿನಿಂದ 4 ಯೋಜನ ದೂರದಲ್ಲಿರುವಂತಹ ಒಂದು ತೀರ್ಥಕ್ಷೇತ್ರದಲ್ಲಿ ಮಹಾದೇವನ ಉತ್ಸವಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಭಕ್ತಾದಿಗಳು ಆಗಮಿಸ್ತಾರೆ. ಜಾತ್ರೆಯಲ್ಲಿ ವ್ಯಾಪಾರ ಅನ್ನೋದು ಚೆನ್ನಾಗಾಗುತ್ತೆ, ಹಣ ಸಂಪಾದನೆ ಕೂಡ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಈ ಕ್ಷೌರಿಕ ಅಲ್ಲೋಗಿ ಅಂಗಡಿಯನ್ನು ಇಟ್ಕೊಂಡು ಕೂರೋದ್ರಿಂದ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಿ ಬ್ರಾಹ್ಮಣನ ಹತ್ರ ಹೋಗಿ ಅವನು ನನಗೆ ಪ್ರಯಾಣಕ್ಕೆ ಒಂದು ಒಳ್ಳೆಯ ಗಳಿಗೆಯನ್ನು ನಿರ್ಧರಿಸಿ ಹೇಳಿ ಅಂತ ಹೇಳಿ ಬ್ರಾಹ್ಮಣನನ್ನು ಕೇಳ್ಕೊಳ್ತಾನೆ. ಈ ಬ್ರಾಹ್ಮಣ ಪಂಚಾಂಗವನ್ನು ನೋಡ್ದಲೇ ನಾಳೆ ಉದಯ ಕಾಲದಲ್ಲಿ ಒಳ್ಳೆಯ ಮುಹೂರ್ತ ಇದೆ ಅಂತ ಹೇಳಿ ಹೇಳ್ತಾನೆ. ಅದರಂತೆ ಈ ಕ್ಷೌರಿಕ ಏನು ಮಾಡ್ತಾನೆ, ಪ್ರಯಾಣವನ್ನು ಮಾಡ್ತಾನೆ. ಈ ಪ್ರಯಾಣ ಮಾರ್ಗದಲ್ಲಿ ಒಂದು ದೊಡ್ಡ ಅಡವಿ ಅನ್ನೋದು ಸಿಗುತ್ತೆ. ಅದರಲ್ಲಿ ಈ ಕ್ಷೌರಿಕ ಹೋಗ್ಬೇಕಾದ್ರೆ ಒಂದು ಭಯಂಕರವಾದ ಹುಲಿ ಅನ್ನೋದು ಅವನಿಗೆ ಎದುರಾಗಿ ಅವನನ್ನು ತಿನ್ನಬೇಕು ಅಂತ ಹೇಳಿ ಗರ್ಜಿಸುತ್ತೆ. ಆ ಹುಲಿಯನ್ನು ಕಂಡಂತಹ ಕ್ಷೌರಿಕ ಎದುರ್ಕೊಂಡು, ಈಗ ನಾನು ಈ ಮೃತ್ಯುವಿನ ಬಾಗಿಲಿನಲ್ಲಿ ನಿಂತಿದ್ದೀನಿ, ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಹೆಂಡತಿ ಮಕ್ಕಳು ಅನಾಥರಾಗಿ ಹೋಗ್ತಾರೆ ಅಂತ ಹೇಳಿ ಏನು ಮಾಡೋದು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾನೆ. ಆಗ ಅವನಿಗೆ ಒಂದು ಆಲೋಚನೆ ಅನ್ನೋದು ಹೊಳೆಯುತ್ತೆ. ಅವನಿದ್ದಕ್ಕಿದ್ದಂತೆ ಅವನಲ್ಲಿ ಧೈರ್ಯವನ್ನು ತಂದುಕೊಂಡು ಕೂಗೋದಕ್ಕೆ ಆರಂಭ ಮಾಡ್ತಾನೆ. ಬಾ ನೀನು ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿ ಬಲ್ತಿದ್ದೀಯಾ, ಈ ದಿನ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಕೂಗ್ಕೊಂಡು ಅವನ ಹತ್ರ ಇರುವಂತಹ ಒಂದು ಹಗ್ಗವನ್ನು ತೆಗೆದುಕೊಂಡು ಆ ಹುಲಿಯನ್ನು ಹಿಡಿಯುವಂತೆ ನಟನೆಯನ್ನು ಮಾಡ್ತಾನೆ. ಇದನ್ನು ಕಂಡಂಥ ಹುಲಿಗೆ ಆಶ್ಚರ್ಯವಾಗುತ್ತೆ. ಮನುಷ್ಯರೆಲ್ಲ ನನ್ನನ್ನು ನೋಡಿ ಎದುರ್ಕೊಳ್ತಾರೆ, ಇವನೇನು ನನ್ನನ್ನು ನೋಡಿ ಎದುರ್ಕೊಳ್ದಲೆ ನನ್ನನ್ನು ಹಿಡಿಯೋದಕ್ಕೆ ಸಂತೋಷದಿಂದ ಕೂಗ್ಕೊಂಡು ಬರ್ತಿದ್ದಾನಲ್ಲ ಅಂತ ಹೇಳಿ, ಯಾರು ನೀನು ನನ್ನನ್ನು ನೋಡ್ದಲೆ ಹೆದರ್ತಾ ಇಲ್ವಲ್ಲ ಅಂತ ಹೇಳಿ ಆ ಕ್ಷೌರಿಕನ್ನ ಕೇಳುತ್ತೆ. ಆಗ ಈ ಕ್ಷೌರಿಕ ಹೇಳ್ತಾನೆ, ನನ್ನನ್ನು ಯಾರು ಅಂತ ಹೇಳಿ ಅನ್ಕೊಂಡಿದ್ಯಾ, ನಾನು ಮನುಷ್ಯ ಅಲ್ಲ, ನಾನೊಬ್ಬ ಗಂಧರ್ವ. ನಮ್ಮ ಒಡೆಯ ಇಂದ್ರ ವ್ಯಾಘ್ರ ಯಜ್ಞವನ್ನು ದೇವಲೋಕದಲ್ಲಿ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಒಬ್ಬೊಬ್ಬರಿಗೂ ಕೂಡ 100 ಹುಲಿಗಳನ್ನು ಇಟ್ಕೊಂಡು ಬರಬೇಕು ಅಂತ ಹೇಳಿ ಹೇಳಿದ್ದಾನೆ. ಆದ್ರಂತೆ ನಾನು ಈ ಕಾಡಿನಲ್ಲಿ ಅಲೆದಾಡಿಕೊಂಡು ಈಗಾಗಲೇ ಸುಮಾರು ಹುಲಿಗಳನ್ನು ಹಿಡ್ಕೊಟ್ಟಿದ್ದೀನಿ. ಈಗ ನಾನು 94 ಹುಲಿಗಳನ್ನು ಹಿಡ್ದಿದ್ದೀನಿ. ನಿನ್ನೆ ಕೂಡ ಒಂದು ಹುಲಿಯನ್ನು ಹಿಡ್ಕೊಂಡು ನನ್ನ ಈ ಕಂಕುಳಲ್ಲಿ ಕಟ್ಟಾಕೊಂಡಿದ್ದೀನಿ. ಈಗ ನಿನ್ನನ್ನು ಹಿಡಿದ್ಬಿಟ್ಟು ನಿಮಿಕ್ಕಂತಹ ಹುಲಿಗಳನ್ನು ಇನ್ನೊಂದು 2-3 ಹುಲಿಗಳನ್ನು ಹಿಡಿದ್ರೆ ನಾನು ಕೊಡಬೇಕಾದಂಥ 100 ಹುಲಿಗಳ ಲೆಕ್ಕ ಅನ್ನೋದು ಸರಿ ಹೋಗುತ್ತೆ. ಬಾ, ನಿನ್ನನ್ನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ. ಆಗ ಆ ಹುಲಿ ಎದುರ್ಕೊಂಡು, ನೀನು ಇನ್ನೊಂದು ಹುಲಿ ಹಿಡ್ದಿದ್ದೀನಿ ಅಂತ ಹೇಳಿ ಹೇಳ್ದಲ್ಲ, ಆ ಹುಲಿ ಎಲ್ಲಿದೆ ತೋರಿಸು ಅಂತ ಹೇಳಿ ಹೇಳ್ತಾನೆ. ಆಗ ಅವನ ಕಂಕುಳಲ್ಲಿ ಇಟ್ಕೊಂಡಿದ್ದಂಥ ಒಂದು ಕನ್ನಡಿಯನ್ನು ತೆಗೆದು ಅದಕ್ಕೆ ತೋರಿಸ್ತಾನೆ. ಆಗ ಅದರ ಪ್ರತಿಬಿಂಬವನ್ನು ನೋಡಿದಂಥ ಹುಲಿ ಏನು ಅನ್ಕೊಳ್ಳುತ್ತೆ, ಓಹೋ, ನಿಜವಾಗ್ಲೂ ಒಂದು ಭಯಂಕರವಾದಂತಹ ಹುಲಿಯನ್ನು ಇವನು ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅಂತ ಹೇಳಿ ತಿಳ್ಕೊಂಡು ಆ ಕ್ಷೌರಿಕನನ್ನು ಬೇಡ್ಕೊಳ್ಳುತ್ತೆ, ನನ್ನನ್ನು ಬಿಟ್ಬಿಡು, ನೀನು ನನ್ನನ್ನು ಬಿಟ್ಟಿದ್ದೆ ಆದರೆ ನಾನು ಸುಮಾರು ಜನ ಮನುಷ್ಯರನ್ನು ಹಿಡ್ಕೊಂಡು ತಿಂದಿದ್ದೀನಲ್ಲ, ಅವರ ಸಂಪತ್ತನ್ನು, ಅವರ ಒಡವೆಯನ್ನು ಎಲ್ಲವನ್ನ ಕೂಡ ನಾನು ನನ್ನ ಗುಹೆಯಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ನಿನಗೆ ಕೊಟ್ಬಿಡ್ತೀನಿ, ನನ್ನನ್ನು ಬಿಟ್ಬಿಡು ಅಂತ ಹೇಳಿ ಹೇಳುತ್ತೆ. ಆಗ ಅವನು, ಎಲ್ಲಿದೆ ನಿನ್ನ ಗುಹೆ ತೋರಿಸು ಅಂತ ಹೇಳಿ ಹೇಳ್ತಾನೆ. ಆಗ ಆ ಹುಲಿ ಅವನನ್ನು ಗುಹೆ ಹತ್ರ ಕರ್ಕೊಂಡು ಹೋಗುತ್ತೆ. ಅಲ್ಲಿರುವಂಥ ಸಂಪತ್ತನ್ನೆಲ್ಲ ತೋರಿಸುತ್ತೆ. ಆಗ ಆ ಕ್ಷೌರಿಕ ಏನು ಮಾಡ್ತಾನೆ, ಅವನಿಗೆ ಎಷ್ಟು ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಸಂಪತ್ತನ್ನು ತುಂಬಿಕೊಂಡು ಅಲ್ಲಿಂದ ಬೇಗನೆ ಹೊರಟೋಗ್ತಾನೆ. ಅವನು ಊರಿಗೋಗಿ ತಂದಂಥ ಸಂಪತ್ತಿನಲ್ಲಿ ಆ ಬ್ರಾಹ್ಮಣನಿಗೆ ಸ್ವಲ್ಪ ಭಾಗವನ್ನು ಕೊಟ್ಟು ತಾನು ಸಂತೋಷವಾಗಿ ಇಡ್ತಾನೆ. ಹೀಗೆ ಒಂದು ವರ್ಷ ಅನ್ನೋದು ಕಳೆದೋಗುತ್ತೆ. ಮುಂದಿನ ವರ್ಷ ಅನ್ನೋದು ಬರುತ್ತೆ. ಆ ಬಂದಂಥ ಸಂದರ್ಭದಲ್ಲಿ ಅವನಿಗೆ ಜ್ಞಾಪಕಕ್ಕೆ ಬರುತ್ತೆ, ನಾನು ಹೋದ ವರ್ಷ ಇದೇ ಸಮಯದಲ್ಲಿ ಮಹಾದೇವನ ಉತ್ಸವಕ್ಕೆ ಹೋಗಬೇಕು, ವಾಲಗವನ್ನು ನುಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಕೆಲವಷ್ಟು ಅಡೆತಡೆಗಳು ಬಂದವು, ನನಗೆ ಹುಲಿ ಎದುರಾಯಿತು, ಈ ರೀತಿಯೆಲ್ಲ ಆಯ್ತಲ್ಲ, ಈ ಸಾರಿ ಆದರೂ ಹೋಗಿ ನಾನು ಮಹಾದೇವನ ದರ್ಶನವನ್ನು ಪಡ್ಕೊಂಡು ಹಾಗೆ ಹಣ ಸಂಪಾದನೆಯನ್ನು ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಡೋದಕ್ಕೆ ಸಿದ್ಧ ಆಗ್ತಾನೆ. ಅವನು ಎಂದಿನಂತೆ ಬ್ರಾಹ್ಮಣನ ಬಳಿ ಹೋಗಿ ಒಂದು ಒಳ್ಳೆ ಮುಹೂರ್ತವನ್ನು ನೋಡು ಅಂತ ಹೇಳಿ ಹೇಳ್ತಾನೆ. ಆಗ ಬ್ರಾಹ್ಮಣ ಅಂದ್ಕೊಳ್ತಾನೆ,
ಹೋದ್ ಸಾರಿ ಏನೋ ಇವ್ನು ನನಗೆ ತಂದು ಸಂಪತ್ತನ್ನು ಕೊಟ್ಟಿದ್ದಾನೆ, ಆದರೆ ಇವನಿಗೆ ಸಂಪತ್ತು ಎಲ್ಲಿಂದ ಬಂತು ಇಷ್ಟೊಂದು ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ನಾನು ಕೂಡ ನಾಳೆ ಹೊರಡ್ತಾ ಇದ್ದೀನಿ ಉತ್ಸವವನ್ನು ನೋಡೋದಕ್ಕೆ, ನೀನು ನನ್ನ ಜೊತೆ ಬರ್ಬೋದು ಅಂತ ಹೇಳಿ ಹೇಳ್ತಾನೆ. ಅದರಂತೆ ಅವರಿಬ್ಬರು ಕೂಡ ಬೆಳಿಗ್ಗೆ ಬೇಗನೆ ಉತ್ಸವಕ್ಕೆ ಹೊರಡಬೇಕಾದ್ರೆ ಅದೇ ರೀತಿ ಅದೇ ಕಾಡಿನಲ್ಲಿ ಹೋಗಬೇಕಾದಂಥ ಸಂದರ್ಭ ಅನ್ನೋದು ಬರುತ್ತೆ. ಇತ್ತ ಕಡೆ ಏನಾಗುತ್ತೆ, ಈ ಹುಲಿ ಏನು ಮಾಡಿರುತ್ತೆ, ಆ ಕ್ಷೌರಿಕನಿಂದ ತಪ್ಪಿಸ್ಕೊಂಡು ಬಂದಂಥ ಹುಲಿ ಆ ಕಾಡನ್ನು ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಪ್ರಾಣಿ ಪಕ್ಷಿಗಳನ್ನು ತಿನ್ಕೊಂಡು ಮನುಷ್ಯರನ್ನು ತಿಂದಲೇ ಬದುಕ್ತಾ ಇರುತ್ತೆ. ಆಗ ಅದು ದೇವರನ್ನು ಬೇಡ್ಕೊಂಡಿರುತ್ತೆ, ನಾನು ಈ ಮನುಷ್ಯನಿಂದ ತಪ್ಪಿಸ್ಕೊಂಡಿದ್ದೆ ಅಂದರೆ ಈ ಗಂಧರ್ವನಿಂದ ತಪ್ಪಿಸ್ಕೊಂಡಿದ್ದಾದರೆ ನಾನು ನನ್ನ ಜಾತಿಯ ಹುಲಿಗಳಿಗೆ ಒಂದು ಔತಣವನ್ನು ಕೊಡ್ತೀನಿ ಅಂತ ಹೇಳಿ ಅದು ಹರಕೆಯನ್ನು ಉಟ್ಕೊಂಡಿರುತ್ತೆ. ಅದರಂತೆ ಅದಕ್ಕೂ ಕೂಡ ನೆನಪಾಗುತ್ತೆ, ವರ್ಷ ಕಳೆದೋಯ್ತಲ್ಲ, ನಾನು ಹುಲಿಗಳಿಗೆ ಔತಣವನ್ನು ಕೊಡಲೇ ಇಲ್ವಲ್ಲ ಅಂತ ಹೇಳಿ. ಹಾಗೇನು ಮಾಡುತ್ತೆ, ಈ ಹುಲಿ ಔತಣವನ್ನು ಕೊಡಬೇಕು ಅಂತ ಹೇಳಿ ಕೆಲವಷ್ಟು ಹುಲಿಗಳನ್ನು ಕೂಡಾಕೊಂಡು ಅವಕ್ಕೆ ಔತಣವನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುತ್ತೆ. ಈ ವರ್ಷಗಳ ಕಾಲ ಸಂಗ್ರಹಿಸಿ ಇಟ್ಟಿದ್ದಂತಹ, ಬೇಟೆಯಾಡಿಟ್ಟಿದ್ದಂತಹ ಮೃಗ ಪಶುಗಳ ಮಾಂಸದ ದೇಹವನ್ನು ತಂದು ಕೊಡುತ್ತೆ. ಅವೆಲ್ಲ ಕೂಡ ಏನು ಮಾಡ್ತಾ ಇದ್ದಾವೆ, ಆ ಪ್ರಾಣಿಗಳನ್ನು ತಿಂತಾ ಇದ್ದಾವೆ. ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಂಥ ಈ ಬ್ರಾಹ್ಮಣ ಹಾಗೆ ಕ್ಷೌರಿಕರು ಇದನ್ನೆಲ್ಲ ಏನು ಈ ಕಾಡಿನ ತುಂಬ ಇಷ್ಟೊಂದು ಹುಲಿಗಳು ತುಂಬಿದ್ದಾವಲ್ಲ ಅಂತ ಹೇಳಿ ನೋಡ್ತವೆ. ಅವ್ರಿಗೆ ಹೆದರಿಕೆ ಆಗ್ತಾ ಇರುತ್ತೆ. ಅಲ್ಲಿ ತುಂಬ ಹುಲಿಗಳು ಇರೋದನ್ನು ನೋಡಿ ಅವರು ಆ ಕಾಡಿನಲ್ಲೇ ಇದ್ದಂತಹ ಒಂದು ದೊಡ್ಡ ಮರವನ್ನು ಏರಿ ಕೂರ್ತಾರೆ. ಆಗ ಕೂತು ಹೆದರಿಕೆಯಿಂದ ಕೂತಿರ್ತಾರೆ. ಇಲ್ಲಿ ಕೆಳಗಡೆ ಏನು ಮಾಡ್ತಿದ್ದಾವೆ, ಹುಲಿಗಳೆಲ್ಲ ಕೂಡ ಆ ಪ್ರಾಣಿಗಳು ಪಕ್ಷಿಗಳ ಹಲ್ಲುಗಳನ್ನು ಮೂಳೆಗಳನ್ನು ಅಗಿತಾ ಇದ್ದಾವೆ. ಅದರಂಥ ಕಟುಮ್ ಕಟುಮ್ ಅನ್ನುವಂತಹ ಶಬ್ದಕ್ಕೆ ಈ ಬ್ರಾಹ್ಮಣನಿಗೆ ಹಾಗೆ ಕ್ಷೌರಿಕನಿಗೆ ಹೆದರಿಕೆ ಅನ್ನೋದು ಆಗ್ತಾ ಇರುತ್ತೆ. ಹಾಗೆ ಇವೆಲ್ಲ ಕೂಡ ಈ ಎಲ್ಲ ಹುಲಿಗಳು ತಂದಂತಹ ಬೇಟೆಯನ್ನೆಲ್ಲ ತಿಂದು ಆ ಹುಲಿಯನ್ನು ಕೇಳುತ್ತವೆ, ನೀನು ಏನಕ್ಕೋಸ್ಕರ ನಮಗೆ ಈ ರೀತಿಯಾದಂತಹ ಔತಣವನ್ನು ಕೊಟ್ಟಿದ್ದೀಯಾ ಅಂತ ಹೇಳಿ. ಆಗ ಆ ಹುಲಿ ಹೇಳುತ್ತೆ, ನಾನು ಹೋದ ವರ್ಷ ಇದೇ ಪ್ರದೇಶದಲ್ಲಿ ಇರಬೇಕಾದ್ರೆ ಒಬ್ಬ ಗಂಧರ್ವ ಬಂದು ಅವನು ವ್ಯಾಘ್ರಗಳ ಯಾಗಕ್ಕೋಸ್ಕರ ನನ್ನನ್ನು ಹಿಡಿಯೋದಕ್ಕೆ ಬಂದಿದ್ದ, ನಾನು ಅವನಿಂದ ತಪ್ಪಿಸ್ಕೊಂಡೆ ಅಂತ ಹೇಳಿ ಅದರ ಕಥೆಯನ್ನೆಲ್ಲ ಹೇಳುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ದೇವನಲ್ಲಿ ಹರಕೆಯನ್ನು ಹೊತ್ಕೊಂಡು ನಿಮಗೆ ಔತಣವನ್ನು ಕೊಡ್ತಾ ಇರೋದು ಅಂತ ಹೇಳಿ. ಆಗ ಅದರಲ್ಲಿದ್ದಂಥ ಒಂದು ಹುಲಿ ಹೇಳುತ್ತೆ, ನೀನು ಆ ಮನುಷ್ಯನನ್ನು ಕಂಡು ಅವನು ಗಂಧರ್ವ ಅಂತ ಹೇಳಿ ತಿಳ್ಕೊಂಡ, ಆ ಮನುಷ್ಯ ನಿನ್ನನ್ನು ವಂಚಿಸಿದ್ದಾನೆ, ವಂಚಿಸಿ ನಿನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂಥ ಉಪಾಯವನ್ನು ಮಾಡಿದ್ದಾನೆ ಅಂತ ಹೇಳಿ ಹೇಳುತ್ತೆ. ಆಗ ಆ ಹುಲಿ ಹೇಳುತ್ತೆ, ಇಲ್ಲ, ಅವನು ನನಗಿಂತ ದೊಡ್ಡದಾದಂಥ ಹುಲಿಯನ್ನು ಒಂದು ಸಣ್ಣದಾದಂಥ ಪ್ರದೇಶದಲ್ಲಿ ಬಂಧಿಸಿ ಇಟ್ಟಿದ್ದಾನೆ, ಅವನು ನನಗೆ ಅದನ್ನು ತೋರಿಸ್ದ ಅಂತ ಹೇಳುತ್ತೆ. ಹಾಗೆ ಅವನು ಮತ್ತೆ ಇನ್ನೇನು ಹೇಳ್ದ ಅಂದರೆ, ನನ್ನ ರೀತಿಯಲ್ಲಿ ಇನ್ನು 4 ಜನ ಗಂಧರ್ವರು ಇದೇ ಕಾಡಿನಲ್ಲಿ ತಿರುಗಾಡ್ತಾ ಇದ್ದಾರೆ, ಯಾರ ಕಣ್ಗೂ ಕೂಡ ನೀನು ಕಾಣಿಸ್ಕೊಳ್ದಲೆ ಇಲ್ಲಿಂದ ಹೊರಟೋಗು ಅಂತ ಹೇಳಿ ನನಗೆ ಹೇಳಿದ್ದಾನೆ ಅಂತ ಹೇಳಿ ಕೂಡ ಹೇಳುತ್ತೆ. ಅಂತ ಹೇಳಿ ಹೇಳಿದ ನಂತರ ಆ ಎಲ್ಲ ಹುಲಿಗಳು ಕೂಡ ತಂದಂತಹ ಬೇಟೆಯನ್ನೆಲ್ಲ ತಿಂದು ಅವುಗಳಿಗೆ ತೃಪ್ತಿಯಾಗಿ ಜೋರಾಗಿ ತೇಗಿ ಒಂದು ದೊಡ್ಡ ಗರ್ಜನೆಯನ್ನು ಮಾಡುತ್ತವೆ. ಆ ಹುಲಿಗಳೆಲ್ಲ ಮಾಡಿದಂಥ ಗರ್ಜನೆಗೆ ಕಾಡು ಅನ್ನೋದು ನಡುಗುತ್ತೆ, ಭೂಕಂಪ ಆಯಿತು ಅನ್ನುವಂಥ ರೀತಿಯಲ್ಲಿ ಸೌಂಡ್ ಅನ್ನೋದು ಬರುತ್ತೆ. ಇಲ್ಲಿ ಮರದ ಮೇಲೆ ಕುಳಿತಿದ್ದಂತಹ ಬ್ರಾಹ್ಮಣ ಈ ಗರ್ಜನೆಗೆ ಹೆದರ್ಕೊಂಡು ಕೆಳಗಡೆ ಬಿದ್ದೋಗ್ತಾನೆ. ಆಗ ಈ ಕ್ಷೌರಿಕ, ಏನಾಗೋಯ್ತು, ಈಗ ಇವನ ಪ್ರಾಣ ಹೋಗುತ್ತಲ್ಲ, ಇಷ್ಟೊಂದು ಹುಲಿಗಳಿದಾವಲ್ಲ ಅಂತ ಹೇಳಿ ಈಗೇನಾದರೂ ಒಂದು ಉಪಾಯವನ್ನು ಮಾಡಿ ನೋಡಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಜೋರಾಗಿ ಕೂಗೋದಕ್ಕೆ ಮತ್ತೆ ಶುರು ಮಾಡ್ತಾನೆ. ಓಹೋ ಗಂಧರ್ವ, ನೀನು ಒಳ್ಳೆ ಸಮಯದಲ್ಲಿ ಧುಮುಕಿದ್ದೀಯಾ, ಒಳ್ಳೇದಾಯಿತು, ಮೊದಲು ನೀನು ಆ ಗಡ್ಡದ ಹೇಡಿಯಾದಂಥ ಹುಲಿಯನ್ನು ಹಿಡ್ಕೋ ಬೇಗ ಹಿಡ್ಕೋ ಅಂತ ಹೇಳಿ ಹರ್ಚೋದಕ್ಕೆ ಶುರು ಮಾಡ್ತಾನೆ. ಆಗ ಆ ಹುಲಿಗಳೆಲ್ಲ ಎದುರ್ಕೊಂಡು, ಓಹೋ ಈ ಗಂಧರ್ವ ನಮ್ಮನ್ನೆಲ್ಲ ಇಟ್ಕೊಂಡು ಹೋಗೋದಕ್ಕೆ ಯೋಚನೆಯನ್ನು ಮಾಡಿ ಬಂದಿದ್ದಾನೆ ಅಂತ ಹೇಳಿ ಎಲ್ಲ ಕೂಡ ಎದುರ್ಕೊಂಡು ದಿಕ್ಕಾಪಾಲಾಗಿ ಪ್ರಾಣ ಉಳಿದ್ರೆ ಸಾಕು ಅಂತ ಹೇಳಿ ಅಲ್ಲಿಂದ ಓಡೋಗ್ತವೆ. ಒಂದು ಕೂಡ ಹಿಂದೆ ತಿರುಗಿ ನೋಡ್ದಲೇ ಓಡ್ತಾ ಇರುತ್ತೆ. ಆ ಹುಲಿಗೆ ಒಂದು ನರಿ ಅನ್ನೋದು ಸಿಗುತ್ತೆ. ಆ ನರಿ, ಇದೇನು ಹುಲಿ ಈ ರೀತಿಯಾಗಿ ಓಡೋಗ್ತಾ ಇದೆಯಲ್ಲ ಅಂತ ಹೇಳಿ ಕೇಳುತ್ತೆ, ಏನಾಯ್ತು ಅಂತ ಹೇಳಿ. ಆಗ ಆ ಹುಲಿ ಹೇಳುತ್ತೆ, ಗಂಧರ್ವ ಈ ಕಾಡಿಗೆ ಬಂದು ನಮ್ಮನ್ನ ಹಿಡ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾನೆ ಅಂತ ಹೇಳಿ. ಆಗ ನರಿಗೆ ಆ ಮನುಷ್ಯನ ಎಲ್ಲ
ಯೋಚನೆಗಳು ಎಲ್ಲ ಕೂಡ ಅವನಿಗೆ ಆ ನರಿಗೆ ಅರ್ಥ ಆಗುತ್ತೆ. ನೀನು ಮನುಷ್ಯನನ್ನು ಇಟ್ಕೊಂಡು ತಿನ್ನೋದನ್ನು ಬಿಟ್ಟು ಆ ಮನುಷ್ಯನನ್ನು ನೋಡಿ ನೀನು ಹೆದರ್ಕೊಂಡು ಓಡೋಗ್ತಾ ಇದೀಯಾ. ಅವನು ತುಂಬ ಉಪಾಯ ಮಾಡಿ ನಿನ್ನಿಂದ ತಪ್ಪಿಸ್ಕೊಂಡು ಈ ರೀತಿಯಾಗಿ ಹೇಳಿದ್ದಾನೆ ಅಷ್ಟೇ. ಅಲ್ಲಿ ಬಿದ್ದಂಥ ಮನುಷ್ಯ ಹೇಗಿದ್ದಾನೋ ಎಲ್ಲಿದ್ದಾನೋ ನೋಡೋಣ ಬಾ ಅಂತ ಹೇಳಿ ಅದು ಕೇಳುತ್ತೆ. ಆಗ ಹುಲಿ ನಾನು ಬರೋದಿಲ್ಲ ಅಂತ ಹೇಳಿ ಹೇಳುತ್ತೆ. ನಾನು ಮುಂದೆ ಹೋಗ್ತೀನಿ, ನೀನು ನನ್ನ ಹಿಂದೆ ಬಾ ಅಂತ ಹೇಳಿ ನರಿ ಆ ಹುಲಿಯನ್ನು ಕರ್ಕೊಂಡು ಹೋಗುತ್ತೆ. ಇಲ್ಲಿ ಕ್ಷೌರಿಕ ಏನು ಮಾಡ್ತಾನೆ, ಕೆಳಗಡೆ ಬಿದ್ದಂಥ ಬ್ರಾಹ್ಮಣನನ್ನು ಎದ್ದೇಳಿಸಿ, ನೀನು ಮೂರ್ಛೆ ಹೋಗಿ ಈ ರೀತಿ ಬಿದ್ದಿದ್ದೀಯಲ್ಲ, ನಿನ್ನ ಕೈಕಾಲು ಏನೂ ಆಗಲಿಲ್ವಾ, ಸರಿಯಾಗಿದೆಯಾ, ಕ್ಷೇಮವಾಗಿದೆಯಾ ಅಂತ ಹೇಳಿ ವಿಚಾರಣೆಯನ್ನು ಮಾಡಿ, ನಾನು ಅದಕ್ಕೋಸ್ಕರ ಈ ಮಾರ್ಗದಲ್ಲಿ ಹೋಗೋದಕ್ಕೆ ಬೇಡ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದೆ. ಆದರೆ ಕೂಡ ನೀನು ನಾನು ಹೇಳಿದಂಥ ಮಾತನ್ನು ಒಪ್ಕೊಳ್ದಲೇ ಇದೇ ಮಾರ್ಗವಾಗಿ ಹೋಗೋದಕ್ಕೆ ಬಂದೆ. ಈಗ ನೋಡು ಏನಾಯಿತು ಅಂತ ಹೇಳಿ ಅವನನ್ನು ಎದ್ದೇಳಿಸಿ ಇಬ್ಬರು ಹೊರಡೋದಕ್ಕೆ ಸಿದ್ಧರಾಗ್ತಾರೆ. ಈ ರೀತಿ ಸಿದ್ಧರಾಗಿ ಹೋಗ್ತಾ ಇರಬೇಕಾದ್ರೆ ನರಿ ಹಿಂದೆ ಬರ್ತಾ ಇದ್ದಂಥ ಹುಲಿಯನ್ನು ಕಂಡಂಥ ಆ ಕ್ಷೌರಿಕನಿಗೆ, ಓಹೋ, ನರಿ ಜೊತೆ ಈ ಹುಲಿ ಬರ್ತಾ ಇದೆ. ನರಿ ಅನ್ನೋದು ತುಂಬ ಕುತಂತ್ರವಾದಂಥ ಬುದ್ಧಿಯಾದಂತಹ ಪ್ರಾಣಿ, ಇದಕ್ಕೆ ನಮ್ಮ ಉಪಾಯ ಎಲ್ಲ ತಿಳಿದೋಗಿದೆ ಅಂತ ಹೇಳಿ ಅವನು ಹೇಳ್ತಾನೆ. ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ. ಓಹೋ, ಓ ನರಿಯೇ, ನೀನು 4 ದಿನದ ಹಿಂದೆನೇ ಹುಲಿಗಳನ್ನು ಹಿಡ್ಕೊಂಡು ಬರೋದಕ್ಕೆ ಹೋಗಿದ್ದೆ, ಈಗ ಬರ್ತಾ ಇದೀಯಾ ಒಂದೇ ಒಂದು ಹುಲಿನ ಕರ್ಕೊಂಡು ಇಟ್ಕೊಂಡು ಅಂತ ಹೇಳಿ ಕೂಗ್ತಾನೆ. ಆಗ ಹುಲಿಗೆ ಇನ್ನೂ ಹೆದರಿಕೆ ಶುರು ಆಗೋಗುತ್ತೆ. ಇವನೇನು ಮಾಡ್ತಾನೆ, ಈ ಕ್ಷೌರಿಕ ಕಲ್ಲುಗಳನ್ನೆಲ್ಲ ಆಯ್ದು ಆ ನರಿಯನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಒಂದೇ ಒಂದು ಹುಲಿನ ಕರ್ಕೊಂಡು ಬರ್ತಾ ಇದೆಯಲ್ಲ ನೀನು ಅಂತ ಹೇಳಿ. ಆಗ ಹುಲಿ ಎದುರ್ಕೊಂಡು ಮತ್ತೆ ಅಲ್ಲಿಂದ ಓಡೋಗುತ್ತೆ. ಈ ಮನುಷ್ಯ ಹೊಡೆದಂಥ ಕಲ್ಲಿನೇಟಿಗೆ ಆ ನರಿ ಅನ್ನೋದು ಸತ್ತೋಗುತ್ತೆ. ಇನ್ನು ಆ ಬ್ರಾಹ್ಮಣಗೆ ಈ ಕ್ಷೌರಿಕ ಅಲ್ಲಿಂದ ಮನೆಗೆ ಹೋದ್ರೆ ಸಾಕು, ಯಾ ದೇವರ ದರ್ಶನನೂ ಬೇಡ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಮನೆಗೆ ಹೊರಟೋಗ್ತಾರೆ. ಅಪಾಯ ಬಂದಂಥ ಸಂದರ್ಭದಲ್ಲಿ ಎದೆಗುಂದದಲೇ ಆಲೋಚನೆಯನ್ನು ಮಾಡಿ ಶಕ್ತಿಯಿಂದ ಅಲ್ದಲೆ ಯುಕ್ತಿಯಿಂದ ಗೆಲ್ಲಬೇಕು ಬಂದಂತಹ ಅಪಾಯವನ್ನು ಅನ್ನೋದು ಈ ಕಥೆಯ ನೀತಿಯಾಗಿದೆ.